ನಾವು ಕರೆಸಿದ್ದೀವಿ. ಶಿವರಾಮ್ ಕಾರಂತರಿಗೆ ತುಂಬ ಸಂತೋಷ ಆಯಿತು. ಅವ್ರು ಹೇಳಿದರು, ಸರ್ಕಾರ ಮಾಡದೇ ಇರುವಂಥ ಕೆಲಸ, ಶಿಕ್ಷಣ ಇಲಾಖೆ ಮಾಡದೇ ಇರುವಂಥ ಕೆಲಸ ಕಲಾಕುಂಚ ಮಾಡ್ತಾ ಇದೆ ಅಂತ ಶಿವರಾಮ್ ಕಾರಂತರು ಹೇಳಿದರು. ಸಂತೋಷ್ ಹೆಗ್ಡೆ ಬಂದಿದ್ದರು, ಲೋಕಾಯುಕ್ತ ಗೊತ್ತಲ್ಲ, ಸಂತೋಷ್ ಹೆಗ್ಡೆ. ಅವರಿಗೆ ಅವರು ದೂರದಿಂದ ಬಂದಿರ್ತಾರೆ. ಮಕ್ಕಳು ಕೇವಲ ಸನ್ಮಾನಕ್ಕೆ ಸೀಮಿತ ಅಲ್ಲ, ಅಪ್ಪ ಅಮ್ಮನ ಕನಸು ನೆನಸು ಮಾಡಬೇಕು. ಅಪ್ಪ ಅಮ್ಮನ ಕನಸಿರುತ್ತೆ, ನನ್ನ ಮಗಳು ಡಾಕ್ಟರ್ ಆಗಬೇಕು, ನನ್ನ ಮಗ ಈಗ SSLC PUC ಹಂತ ಜೀವನದ ಒಂದು ತಿರುವು, ಆಂಗ್ಲ ಭಾಷೆಯಲ್ಲಿ ಟರ್ನಿಂಗ್ ಪಾಯಿಂಟ್, ಲೈಫ್ ಟರ್ನಿಂಗ್ ಪಾಯಿಂಟ್. ಹಾಗಾಗಿ ಶಿಕ್ಷಣದ ಕಡೆಗೆ ಗುರಿ ಇಡಬೇಕು ಮಕ್ಕಳು. ನಾವು ಕಲಾಕುಂಚದ ಬರೀ ತಲೆ ಮೇಲೆ ಕಿರೀಟ ಇಟ್ಟು ಪುಷ್ಪವೃಷ್ಟಿಯೊಂದಿಗೆ ಸನ್ಮಾನ ಮಾಡೋದು ಅಷ್ಟೇ ಸೀಮಿತ ಅಲ್ಲ, ಮುಂದೆ ಸಾಧನೆ ಮಾಡಬೇಕು. ಅವರ ತಂಗಿ ತಮ್ಮ ಎಲ್ಲ ಬಂದಿದ್ದಾರೆ, ಅವರು ಸಾಧನೆ ಮಾಡಬೇಕು ಮಕ್ಕಳು. ಅದು ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ಅವರ ಜಾತಿಗಷ್ಟೇ ಸನ್ಮಾನ ಮಾಡ್ತಾರೆ. ನಾವು ಜಾತಿ ಮತ ಭೇದ ಮಾಡೋದಿಲ್ಲ, ಎಲ್ಲರೂ ಸನ್ಮಾನ ಮಾಡ್ತೀವಿ. ಕೆಲವು ಸಂಘ ಸಂಸ್ಥೆಗಳು ಅವರವರ ಸಮಾಜಕ್ಕೆ ಸನ್ಮಾನ ಮಾಡ್ತಾರೆ. ನಾವು ಯಾರು ಜಾತಿ ಮತ ಕೇಳಲ್ಲ, ಎಲ್ಲರಿಗೂ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡೋ ಉದ್ದೇಶ ಅವರ ಮುಂದಿನ ಸಾಧನೆಗೆ ಪ್ರೋತ್ಸಾಹ ಕೊಡಲಿ ಅಂತ ಮಾಡ್ತಾ ಇದ್ದೀವಿ. ಈಗಾಗಲೇ ನಾಗರಾಜ್ ಬೈರು ಹೇಳಿದ್ರು, 40,000 ಮಕ್ಕಳಿಗೆ ಸನ್ಮಾನ ಮಾಡಿದ್ದೀವಿ. ಯಾವುದೇ ರಾಜಕೀಯವನ್ನು ಯಾರನ್ನೂ ಕರೆದಿಲ್ಲ ಇದುವರೆಗೆ. ಸಾಹಿತಿಗಳು, ಕವಿಗಳು, ಸಂಗೀತಗಾರರು, BK ಸುಮಿತ್ರಾ ಬಂದಿದ್ದರು, ಕಸ್ತೂರಿ ಶಂಕರ್ ಬಂದಿದ್ದರು. ಅಂತಂಥ ದೊಡ್ಡ ದೊಡ್ಡ ಗಾಯಕರನ್ನು, ಸಾಹಿತಿಗಳನ್ನು ನಾವು ಕರೆಸಿದ್ದೀವಿ. ಈಗ ಮಕ್ಕಳು ದೂರದಿಂದ ಬಂದಿರ್ತಾರೆ, ರಾಯಚೂರು, ಮೈಸೂರು, ಬೀದರು, ಉಡುಪಿ ಬಂದಿದ್ದಾರೆ. ಹಾಗಾಗಿ ಮಾತು ನಿಲ್ಲಿಸ್ತೀನಿ, ಯಾಕಂದರೆ ಕಾಯ್ತಾ ಇರ್ತಾರೆ ಸನ್ಮಾನಕ್ಕೆ. ಹಾಗಾಗಿ ನೀವು ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕಲಾಕುಂಚದ ಎಲ್ಲ ಸದಸ್ಯರು, ವಾಸ್ತವರಾಯಕರಾಗಲಿ, ಮಂಜುನಾಥ್ ಆಗಲಿ, ಎಲ್ಲರೂ ನಮಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರು. ಹಾಗಾಗಿ ಸಹನೆ ಬೇಕು, ತಾಳ್ಮೆ ಬೇಕು. ಕೆಲವರು ಫೋನ್ ಮಾಡ್ತಾರೆ, ಆಹ್ವಾನ ಪತ್ರಿಕೆ ಬಂದಿದೆ, ಕಾರ್ಯಕ್ರಮ ಯಾವಾಗ, ಇಲ್ಲಿ ಅಂತ ಕೇಳ್ತಾರೆ. ಆಹ್ವಾನ ಪತ್ರಿಕೆ ಇದೆ. ಕೆಲವರು ಕಲಾಕುಂಚದ ಬೆಳಿಗ್ಗೆ 4 ಗಂಟೆಗೆ ಕಲಾಕುಂಚ ಆಫೀಸಿಗೆ ಬಂದು ವಾಪಸ್ ಹೋಗಿದ್ದಾರೆ, ಬೀಗ ಹಾಕಿದೆ ಅಂತ. ಆಹ್ವಾನ ಪತ್ರಿಕೆಯಲ್ಲಿ ಸ್ಥಳ ಇದೆ, ಸಮಯ ಇದೆ, ಎಲ್ಲಿ ಅಂತ ಕೇಳ್ತಾರೆ, ಕಾರ್ಯಕ್ರಮ ಎಲ್ಲಿ. ಹಾಗಾಗಿ ಕೆಲವರಿಗೆ, ಮಕ್ಕಳಿಗೆ, ಪೋಷಕರಿಗೆ ಸಾಮಾನ್ಯ ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ಲ. ಒಂದು ಹುಡುಗಿ 125ಕ್ಕೆ 125 ತೊಗೊಂಡಿದ್ದಾಳೆ, ಅಪ್ಪ ಅಮ್ಮ ಬಂದಿದ್ದಾರೆ ಅರ್ಜಿ ಹಾಕಲಿಕ್ಕೆ. 625ಕ್ಕೆ 621 ಅಂಕ ತಗೊಂಡಿದ್ದಾಳೆ. ನಾವು ಪ್ರವೇಶ ಪತ್ರದಲ್ಲಿ ಒಂದು ವಿಶೇಷ ಸೂಚನೆ, ದಯವಿಟ್ಟು ಪ್ರವೇಶ ಪತ್ರವನ್ನು 2 ಸರಿ ಓದಿ ಮನದಟ್ಟು ಮಾಡಿ ಕನ್ನಡದಲ್ಲೇ ಭರ್ತಿ ಮಾಡಿ ಅಂತ ಇದೆ. ಕಾರ್ಯಕ್ರಮನೇ ಕನ್ನಡ, ಪ್ರಶಸ್ತಿ ಕೊಡದೆ ಕನ್ನಡ ಕುಮಾರ ಕೋರಿ ಕನ್ನಡ ತೋರಿಸುವ, ಆಂಗ್ಲ ಭಾಷೆಯಲ್ಲಿ ತರ್ತೀವಿ. ನಾನು ಕನ್ನಡದಲ್ಲಿ ಬರೆಯೋದಿಲ್ಲ, ಅವರು ವಾಪಸ್ ನಾವು ಸಮಾಧಾನವಾಗಿ ಸುಧಾರಿಸ್ಕೊಂಡು ಹೋಗಬೇಕು. ಆಂಗ್ಲ ಭಾಷೆಯಲ್ಲಿ ಬರೆದರು. ಹಾಗಾಗಿ ಸಹನೆ ಬೇಕು, ತಾಳ್ಮೆ ಬೇಕು, ಪೂರ್ವ ಸಿದ್ಧತೆ ಬೇಕು. ಕಲಾಕುಂಚದ ಉಮೇಶ್ ಅವರ ಮನೆಯವರು
ಎಲ್ಲರೂ ಸೇರಿ ನಮಗೆ ಕೈ ಜೋಡಿಸ್ತಾರೆ. ಹಾಗಾಗಿ ಸಮಯ ವ್ಯರ್ಥ ಆಗೋದು ಬೇಡ. ಮಕ್ಕಳಿಗೆ ಪಟ್ಟಿ ಓದ್ತಾರೆ. ದಯವಿಟ್ಟು ಪೋಷಕರು ಯಾರೂ ವೇದಿಕೆಯಲ್ಲಿ ಬರಬೇಡಿ, ಮಕ್ಕಳಷ್ಟೇ ಬನ್ನಿ. ಅಲ್ಲಿ 2 ವೇದಿಕೆ ಇದೆ. ಪೋಷಕರು ಸನ್ಮಾನ, ಮಕ್ಕಳಿಗೆ ಸನ್ಮಾನ ಆದಮೇಲೆ ಪೋಷಕರು ಅಲ್ಲಿ 2 ವೇದಿಕೆ ಇದೆ. ಅಲ್ಲಿ ಮಕ್ಕಳು ಜೊತೆಗೆ ಪೋಷಕರು ಅವರ